ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ದೀಪಾವಳಿ ಮುಂಚಿನ ವ್ಲಾಗ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟವಾಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ವಿಡಿಯೋ ಶೂಟ್ ಮಾಡಿರೋದು ನನ್ನ ಮಗಳು. ಸೊ ಹಾಗಾಗಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಟ್ರೈಪೋಡಲ್ಲಿ ಹಾಕಿ ಬಿಡು ಹೋಗು ಅಂತಂದರೆ ಕೇಳ್ತಾನೇ ಇರಲಿಲ್ಲ. ಅವಳು ಆ ಕಡೆ ಈ ಕಡೆ ಇದೇ ಮಾಡ್ತಾ ಇದ್ಲಿ. ಫ್ರೆಂಡ್ಸ್ ನೋಡಿ, ಇವಾಗ ಬರಬೇಕಾದ್ರೆ ಹೂ ತೊಗೊಂಡು ಬಂದರು. ನಾಳೆಗೆ ಬೇಕು ಅಂತ ಹೊರಗಡೆ ಹಾಕೋದಕ್ಕೆ ತೋರಣ ಕಟ್ತೀವಿ ಅಲ್ವಾ, ಆವಾಗ ಹಾಕೋದಕ್ಕೆ ಕೂಡ ನನಗೆ ಬೇಕು. ಇವಾಗ ಮ್ಯಾಂಗೋ ಎಲೆ ಏನಿದೆ ನೋಡಿ, ಮಾವಿನ ಎಲೆ ಇದೆ, ಅದನ್ನು ಇವಾಗ ಚೆನ್ನಾಗಿ ತೊಳ್ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಇದು ನಾಳೆ ದೇವರಿಗೆ. ಆ್ಯಂಡ್ ಇಲ್ಲಿ ರಂಗೋಲಿ ಹುಡಿ ಇದೆ. ಸೊ ವೈಟ್ ಕಲರ್ ನಾನು ಜಾಸ್ತಿ ತೊಗೊಂಡು ಬರೋದಕ್ಕೆ ಅವ್ರಿಗೆ ಹೇಳಿದೆ. ಮಿಕ್ಕಿದೆಲ್ಲ ನಮ್ಮ ಯೂಶುವಲ್ ಕಲರ್ ಏನಿದೆ ನೋಡಿ ಅದೇ. ಅದಾದ ನಂತರ ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಇದರ ನಾನು ಓಪನಿಂಗ್ ಏನಿದೆ ನೋಡಿ ಅದನ್ನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ. ಓಕೆ. ಸೊ ಆ್ಯಂಡ್ ಒಂದು ಬ್ಯಾಂಗಲ್ಸ್ ಬೇಕಿತ್ತು ನನ್ನ ಬಟ್ಟೆ ಜೊತೆ ಮ್ಯಾಚ್ ಹೋಗಲಿ ಅಂತ. ಸ್ವಲ್ಪ ಮ್ಯಾಚ್ ಆಗ್ತಾಯಿದೆ ಅನಿಸ್ತಾ ಇದೆ ನನಗೆ, ನೋಡೋಣ. ನಿಶಾಳ ಬಟ್ಟೆ ತೊಗೊಂಡು ಹೋಗಿದ್ಲು, ಬಟ್ ಅವಳಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಸಿಕ್ಕಿಲ್ಲ. ಆ್ಯಂಡ್ ಇದು ಒಂದು ಗುಡ್ದೀಪ ಚೆನ್ನಾಗಿದೆ, ನಿಶಾಳ್ದು ಚಾಯ್ಸ್ ಅಂತ ಇದು. ಐ ಲವ್ ಇಟ್. ಅದಾದ ನಂತರ ಒಂದು ಇದು ತೊಗೊಂಡು ಬಂದರು. ಇದು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮೊದಲಿಗೆ ನಾನು ಅಂದ್ಕೊಂಡೆ ಬರೀ ಲೈಟ್ ವೈಟ್ ಮಾತ್ರ ಅಂತ, ಮತ್ತೆ ನೋಡಬೇಕಾದ್ರೆ ರೈನ್ಬೋ ಕಲರ್ ಚೇಂಜ್ ಆಗುತ್ತಾ ಇರುತ್ತೆ ಇದೊಂದು. ಆಮೇಲೆ ಇವಳು ನನಗೆ ಅಂತ ಹೇಳಿಬಿಟ್ಟು ಒಂದು ಕಿಟ್ಕೆಟ್ ತೊಗೊಂಡು ಬಂದು, ಬಟ್ ನನಗೆ ಬೇಡ, ನಾನು ಇವಾಗ ಇದನ್ನು ಅವಳಿಗೆ ಕೊಡ್ತಾ ಇದ್ದೀನಿ. ಅವಳು ತಿನ್ನು ಈಗ ತಿನ್ನು. ಮತ್ತೊಂದು ನೋಡಿ ಸೂಪ್ ತೊಗೊಂಡು ಬಂದು, ತಂದೆ ಜೊತೆ ಹೋದರೆ ಅದೇ. ಅದಾದ ನಂತರ ನಮ್ಮ ಬೆಕ್ಕಿಗಳಿಗೆ ಕಿಟನ್ಸ್ ತೊಗೊಂಡು ಬಂದು 2. ಸೊ ಎಸ್, ಇದಿಷ್ಟೇ ಶಾಪಿಂಗ್. ಓಕೆ. ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ. ಸೊ ನಾವಿವಾಗ ಟೆಂಪಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೇವೆ. ಅದಾದ ನಂತರ ಇವರಿಗೊಂದು ಅರ್ಜೆಂಟ್ ಹೊರಗಡೆ ಹೋಗ್ಲಿಕ್ಕಿದೆ. ಸೊ ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಿಶಾ ಇಲ್ಲಿದ್ದಾಳೆ ನೋಡಿ. ನಿಶಾಳ್ದು ಔಟ್ಫಿಟ್ ಈ ಥರ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನಿಶಾ. ಓಕೆ, ಟರ್ನ್ ಅರೌಂಡ್ ನೋಡಿ, ಈ ಥರ ಕಾಣ್ತಾ ಇದ್ದಾಳೆ. ಸ್ವಲ್ಪ ಕೆಳಗೆ ಬಂದಿದೆ. ಇಲ್ಲಿಂದ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹತ್ತಿರದಲ್ಲಿ ನೋಡಿದರೆ ನೋಡಿ, ಪೈನಾಪಲ್ ಎಸ್ಟೇಟ್. ಇದು ಎಷ್ಟೊಂದು ಪೈನಾಪಲ್ ಗಿಡಗಳಿದೆ ಅಂತಂದರೆ, ನೀವು ಎಷ್ಟು ಉದ್ದ ನೋಡ್ತಾ ಇದ್ದೀರಿ ನೋಡಿ, ಅದೆಲ್ಲನೂ ಪೈನಾಪಲ್ ಇದೆ. ನಾವು ಹೋದ ಸಲ ಬಂದಾಗ ಇಲ್ಲಿ ತೆಗಿತಾ ಇದ್ರು. ಪೈನಾಪಲ್ ತುಂಬ ಆಗಿತ್ತು ಆವಾಗ. ಇವಾಗೆಲ್ಲ ಪೈನಾಪಲ್ ಖಾಲಿಯಾಗಿದೆ. ಆ್ಯಂಡ್ ಈ ದೇವಸ್ಥಾನ ಏನಿದೆ ನೋಡಿ, ನೇಚರ್
ಮಧ್ಯದಲ್ಲಿದೆ. ನೋಡೋದಕ್ಕೆ ತುಂಬ ಏನೋ ಖುಷಿ ಆಗುತ್ತೆ. ಹಾಗೆ ಈ ಟೆಂಪಲ್ ಹತ್ರ ಬರಬೇಕಾದ್ರೇ ಎಷ್ಟು ತಂಪು 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 ಗಾಳಿ ಆ್ಯಂಡ್ ಏನೋ ತುಂಬಾ ಖುಷಿ ಆಯಿತು. ಸೊ ಒಂದ್ಸಲ ಬಂದಿದೆ, ಇದು ನಮ್ಮದು ಸೆಕೆಂಡ್ ಟೈಮ್ ನಾವಿವಾಗ ಇಲ್ಲಿ ಬರ್ತಾ ಇರೋದು. ಆ್ಯಂಡ್ ತುಂಬಾ ಖುಷಿ ಆಯಿತು. ಅಂತಂದರೆ ನಾವು ಯಾವಾಗಲೂ ದೀಪಾವಳಿಗೆ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ನರಕ ಚತುರ್ದಶಿ ಏನಿರುತ್ತೆ ನೋಡಿ ಆವಾಗ. ಇದು ನನ್ನ ಅಮ್ಮನ ಔಟ್ಫಿಟ್ ಆಫ್ ದ ಡೇ. ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಇವರು ನಮ್ಮನ್ನು ಬಿಟ್ಟು ಅವರು ವಾಪಸ್ ಹೋದರು. ಅವರಿಗೆ ಮಧ್ಯಾಹ್ನದ ಊಟ ಏನಿದೆ ನೋಡಿ ಬೇರೆ ಔಟ್ಸೈಡಲ್ಲಿದೆ. ಸೊ ಹಾಗಾಗಿ ನಮ್ಮ ಜೊತೆ ಇವತ್ತು ಮಧ್ಯಾಹ್ನ ಅವರು ಮಾಡ್ತಾ ಇಲ್ಲ ಊಟ. ಆ್ಯಂಡ್ ನಾನು ಮತ್ತು ನಿಶಾ ಮಾತ್ರ ಇರೋದು. ಇವತ್ತು ಬೆಳಿಗ್ಗೆ ಉದ್ದಿನ ದೋಸೆ ಮಾಡಿದ್ದೆ, ಅದೇ ಇದೆ, ಅದನ್ನೇ ತಿನ್ನಬೇಕು ಅಂತ ಇದ್ದೀವಿ. ಸಂಜೆಗೆ ನಾನು ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕು ಅಂತ ಇದ್ದೆ. ಆ್ಯಕ್ಚುಲಿ ನಾನು ಮಧ್ಯಾಹ್ನಕ್ಕೆ ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕು ಅಂತ ಇದ್ದೆ, ಬಟ್ ಇವರು ಹೇಳಿದರು ನಾಳೆ ಹೊರಗಡೆ ಇದೆ ಊಟ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ. ಇನ್ನು ಒಂದು ಲಕ್ಷ್ಮೀ ಪೂಜೆ ಮಾಡಿದ ನಂತರ ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕು ಅಂತ ಇದ್ದೀವಿ. ಸೊ ನೋಡೋಣ ಹೇಗಾಗತ್ತೆ ಅಂತ. ನಾನು ಅಂದ್ಕೊಂಡಿದ್ದೆ ಗೀ ರೈಸ್ ಮತ್ತೇನಾದರೂ ಗ್ರೀನ್ ಗ್ರೇವಿ ಏನಾದರೂ ಮಾಡೋಣ ಅಂತ. ಅದಾದ ನಂತರ ಇವತ್ತು ಬೆಳಿಗ್ಗೆ ಗ್ರೀನ್ ಗ್ರೇವಿ ಮಾಡಿದೆ ಉದ್ದಿನ ದೋಸೆಗೆ. ನಿಶಲ್ದು ತುಂಬ ಫೇವ್ರೇಟ್ ಗ್ರೀನ್ ಗ್ರೇವಿ. ಸೊ ಹಾಗಾಗಿ ಗ್ರೀನ್ ಗ್ರೇವಿ ಮಾಡಿದೆ, ಮಶ್ರೂಮ್ ಆ್ಯಂಡ್ ಪೀಸ್ ಎಲ್ಲ ಹಾಕಿಬಿಟ್ಟು, ಬಟಾಣಿ ಕಾಳು ಹಾಕಿಬಿಟ್ಟು. ಆ್ಯಂಡ್ ಇನ್ನು ಮಧ್ಯಾಹ್ನಕ್ಕೆ ನಾವು ದೋಸೆನೇ ತಿಂತೀವಿ, ಸಂಜೆಗೆ ಬಿರಿಯಾನಿ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಲಕ್ಷ್ಮೀ ಪೂಜೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ತುಂಬ ಕೆಲಸ ಇದೆ. ಲೈಟಿಂಗ್ಸ್ ಇನ್ನೂ ಹಾಕಿಲ್ಲ ಇವರು, ಇನ್ನು ಹಾಕಬೇಕು. ಗೂಡು ದೀಪ ಏನಿದೆ ನೋಡಿ ಅದನ್ನು ಕೂಡ ಹಾಕಿಲ್ಲ, ಅದು ಕೂಡ ಇವಾಗ ಹಾಕ್ಬೇಕಷ್ಟೇ. ಸೊ ಆ ಕಡೆ ಈ ಕಡೆ ಎಲ್ಲ ಇದೆ ವಸ್ತುಗಳು, ಅದನ್ನ ಇನ್ನೂ ಎಲ್ಲ ಸರಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಬರಬೇಕಾದ್ರೆ ಸರಿಯಾಗಿ ಕ್ಲೀನ್ ಆಗಿಟ್ರೆ ಮತ್ತು ಬೇಗನೆ ಪೂಜೆನ ಶುರು ಮಾಡ್ಬೋದು. ಐ ಹೋಪ್ ನೀವು ಕೂಡ ದೀಪಾವಳಿನ ತುಂಬ ಚೆನ್ನಾಗಿ ಆಚರಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಕಟ್ ಮಾಡ ಇಲ್ಲಿಂದ ಕೂಡ ನೋಡಿ. ನಾನು ಕಿಚನ್ ಟವಲ್ ಏನಿದೆ ನೋಡಿ, ಟವಲ್ ಅಲ್ಲ ಇದು ಕಿಚನ್ ಟಿಶ್ಯೂ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಸೊ ಅದು ಆರ್ಡರ್ ಮಾಡಿದ್ದೆ, ಅದು ಇವತ್ತೇ ಬಂತು. ನನಗೇನು ಅವಸರ ಇರಲಿಲ್ಲ, ಬಟ್ ಇವತ್ತೇ ಬಂತದು. ನೋಡೋಣ ಒಳಗಡೆ ಹೇಗಿದೆ ಅಂತ. ಫ್ಯಾನ್ ಯಾಕೆ ನೀನು ಹಾಕಿದ್ದು? ನಾನು ಮಾತಾಡೋದು ಕೇಳ್ತದ ನೋಡಿ. 2 ಬಂದಿದೆ. ಒಂದು ಈ ಥರ ಇದೆ, ಇನ್ನೊಂದು ಈ ಕಲರ್ ಪಿಂಕ್, ಮತ್ತೆ ಇದೊಂಥರ ಮಿಂಟ್ ಕಲರ್ ಅಂತಲ್ಲ, ಗ್ರೀನ್ ಕಲರ್ಸ್. ಗ್ರೀನ್ ಇದರಲ್ಲಿ ಥರ ಕಾಣುತ್ತೆ ಅದು. ಆದ್ರೆ ಇದರಲ್ಲಿ ಗ್ರೀನ್ ಕಲರ್ ತುಂಬಾ ಒಂದ್ ಸ್ವಲ್ಪ ಉದ್ದ ಇದೆ ನೋಡಿ, ಒಂದ್ ಸ್ವಲ್ಪ ಉದ್ದ ಇದೆ. ಇಲ್ಲ ಒಂದೇ ಥರ ಅಂತೇಳಿ ಆರ್ಡರ್ ಮಾಡಿದ್ದು. ನೋಡೋಣ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಓಪನ್ ಮಾಡಬೇಕಾ? ಬೇಡ, ಈಗ ಓಪನ್ ಮಾಡಬೇಡ. ಇದಿಷ್ಟು ನಿಮ್ಗೆ ಬೇಕಾದರೆ ತರಿಸಬಹುದು ನೀವು ಕೂಡ. ಬಟ್ ಇವಾಗ ದಿವಾಲಿ ಟೈಮಲ್ಲಿ ಆಫರ್ ಇತ್ತಲ್ಲ, ಅದಕ್ಕೆ ನಾನು ತೊಗೊಂಡದ್ದು. ಐ ಥಿಂಕ್ ಇದು ನನಗೆ ಎಷ್ಟಕ್ಕೆ ಸಿಕ್ಕಿದ್ದು ಅಂತ ನನಗೆ ಇವಾಗ ನೆನಪಿಲ್ಲ. ನೋಡೋಣ, ಯೂಸ್ ಮಾಡಿ ನೋಡೋಣ ಹೇಗೆ ಕೆಲಸ. ಎಲ್ಲ ರಂಗೋಲಿ ಹುಡಿನ ಒಂದು ಬಾಟಲಲ್ಲಿ ಹಾಕಿದ್ದಾಳೆ.
ಇಷ್ಟು ಆಯಿತು, ಸರಿಯಾಗಿಲ್ಲ, ಏನು ಮಾಡಬೇಕಷ್ಟೆ. ಈ ಥರ ಕಾಣ್ತಾ ಇದೆ. ತಿರ್ಗು ನಿಶಾ. ತುಂಬ ಅವಸರದಲ್ಲಿ ನಾವು ಹೊರಡಿದ್ದು. ಸೊ ಇದು ನನ್ನ ಅಮ್ಮನ ಔಟ್ಫಿಟ್ ಆಫ್ ದ ಡೇ, ಅಂದರೆ ನೈಟ್ ಅಂತ ಹೇಳ್ಬೋದು. ಸೊ ತಿರ್ಗಿ ಹೇರ್ ಸ್ಟೈಲ್ ಅಂತ ಮಾಡಲಿಲ್ಲ, ಹೌದು, ಅವಸರದಲ್ಲಿ ಮಾಡಿದಲ್ವಲ್ಲ, ಹಾಗೆ ಚಂದ ಇದೆ. ಸಾರಿ ನೋಡಿ, ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಬ್ಲೌಸ್ ಎಲ್ಲ ನೋಡಿ ಇದೆ, ಬ್ಲೌಸ್ ನೋಡಿ ಈ ಥರದ್ದೇ. ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲ್ಲ, ಸಾರಿ ತುಂಬಾ ಕಂಫರ್ಟೇಬಲ್ ಇದೆ. ಇದು ಸಿಫಾನ್, ಇದು ಚೆನ್ನಾಗಿದೆ. ಇಬ್ರು ಇಟ್ಕೊಂಡಿದ್ದೇವೆ ನೋಡುವ, ಆಗ್ತದೆ ಈಗ. ಒಂದು ಚಟ್ಪಟ್ ಚಟ್ಪಟ್ ಇಡಿ 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 ಇಡಿ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಆವಾಗ ಆಗಿದೆ. ಒಂದ್ಸಲ ವಿಡಿಯೋ ಶೂಟ್ ಮಾಡಿದ್ದೆ, ಅದು ಸರಿಯಾಗಿ ಬಂದಿಲ್ಲ ಅಂತೇಳಿ ಇವಾಗ ವಾಪಸ್ ಮಾಡ್ತಾ ಇದ್ದೀನಿ. ಆವಾಗ ಆಗಿದೆ, 9 ಗಂಟೆಗೆ ಪೂಜೆ ಆಗೋಗಿದೆ. ಅದಾದ ನಂತರ ಕರೆಂಟ್ ಏನಿದೆ ನೋಡಿ, ಅದು ಇರಲೇ ಇರಲಿಲ್ಲ. ಆದರೂ ಕೂಡ ಹಾಗೂ ಹೀಗೂ ಅಂತ ಹೇಳಿಬಿಟ್ಟು ಇವತ್ತಿನ ಪೂಜೆ ಆಗೋಯ್ತು. ಮೊದಲ ದೀಪಾವಳಿ ಮುಗ್ದಾಯಿತು. ಇನ್ನು ನೆಕ್ಸ್ಟ್ ನೋಡೋಣ ನಾಳೆ ಯಾವ ಥರ ಮಾಡಬೇಕು ಅಂತ. ಪ್ಲ್ಯಾನ್ ಎಲ್ಲ ಸ್ವಲ್ಪ ಮಾಡಿದ್ದು, ಅದು ಯಾವುದೂ ಕೂಡ ಎಕ್ಸಿಕ್ಯೂಟ್ ಆಗಲಿಲ್ಲ, ಬಿಕಾಸ್ ಆಫ್ ಮಳೆಯಿಂದಾಗಿ ಆಗಲಿಲ್ಲ. ನಾನಿಲ್ಲಿ ಇವಾಗ ಹೈದ್ರಾಬಾದಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಪ್ರೋಸೆಸ್ ನಾನೇ ಮಾಡಿಲ್ಲ ಇಲ್ಲಿ. ಇವಾಗ ಇನ್ಸ್ಟೆಂಟಾಗಿ ನಿಮಗೆ ಸಿಗುತ್ತೆ ಅಲ್ಲ, ಅದೇ ಇದು. ನನಗನ್ಸುತ್ತೆ ಹೈದ್ರಾಬಾದಿ ಬಿರಿಯಾನಿಗಿಂತ ಚೆಟ್ಟಿನಾಡಿ ಬಿರಿಯಾನಿ ಏನಿದೆ ನೋಡಿ, ಅದು ಚೆನ್ನಾಗಿದೆ. ಇದು ಸ್ಪಾನ್ಸರ್ ವಿಡಿಯೋ ಏನೂ ಅಲ್ಲ. ಸೊ ನಾನಿವಾಗ ಇಲ್ಲಿ ನೋಡಿ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ಇದಕ್ಕೆ ನೀವು ಅದು ಪ್ಯಾಕೆಟ್ ಒಳಗಡೆ ಒಂದು ಮಸಾಲ ಬರುತ್ತೆ, ಅದನ್ನು ಆ್ಯಡ್ ಮಾಡಿ ಮತ್ತೆ ಅಕ್ಕಿ ತೊಳೆದು ಇದಕ್ಕೆ ಹಾಕುವಂಥದ್ದು. ನನ್ನ ಮಗಳಿಗೆ ಇದು ಇಷ್ಟ ಆಗಿಲ್ಲ ಹೈದ್ರಾಬಾದ್ ಬಿರಿಯಾನಿ, ಬಿಕಾಸ್ ಇದು ತುಂಬ ಖಾರ ಜಾಸ್ತಿ ಇರುತ್ತೆ ಕಂಪೇರ್ ಟು ಚೆಟ್ಟಿನಾಡಿ ಬಿರಿಯಾನಿಗಿಂತ. ಸೊ ಇವಾಗ ಮಿಕ್ಸ್ ಮಾಡಿದರೆ ಹೈದ್ರಾಬಾದ್ ಬಿರಿಯಾನಿ ಈಸ್ ರೆಡಿ. ಇದು ತುಂಬ ಖಾರ ಇತ್ತು. ನಾನು ನೆಕ್ಸ್ಟ್ ಟೈಮ್ ಚೆಟ್ಟಿನಾಡಿ ಬಿರಿಯಾನಿ ಮಾಡ್ತೀನಲ್ವ, ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಹೇಗೆ ಬರುತ್ತೆ. ಅನ್ಸಿಗೆ ನಿಮಗೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗುಡ್ ನೈಟ್. ನೆಕ್ಸ್ಟ್ ನಾನು ಆದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ, ಇಲ್ಲಾಂದರೆ ಇಲ್ಲ ನೋಡೋಣ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.